ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಫೆಬ್ರವರಿ 8ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಫೆಬ್ರವರಿ 8ನೇ ತಾರೀಕು ನಮ್ಮ ಜೀವನದಲ್ಲಿ ತುಂಬ ಸ್ಪೆಷಲ್ಲೇ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ನನ್ನ ಚಿಕ್ಕ ಮಗ ಮನ್ಕೀರತ್ ಸಿಂಗ್ ದಿವಾನ್ ಹುಟ್ಟಿದ ದಿನ. ಸೊ ಈ ವರ್ಷ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ನ ಮನೆಯಲ್ಲಿನೇ ನಾವು ಮಾಡಿದ್ವಿ. ಸೊ ಈ ವ್ಲಾಗಿನ ಮುಖಾಂತರ ನೀವು ನೋಡ್ಬೋದು ಮನೆಯಲ್ಲಿ ನಾವು ಮಗನ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅಂತ. ಈ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ವಾಯ್ಸ್ನ ಕೇಳಿಬಿಟ್ಟು ಓಡೋಗಿಬಿಡ್ಬೇಡಿ, ಇಲ್ಲಾಂದರೆ ವಿಡಿಯೋನ ಸ್ಟಾಪ್ ಮಾಡಿಬಿಡ್ಬೇಡಿ. ಬರ್ಡೇ ದಿನ ತುಂಬ ಎಂಜಾಯ್ ಮಾಡಿದೆ. ಮಕ್ಕಳ ಜೊತೆ ಮಗುವಾಗಿ ಕಿರ್ಚಿ ಡ್ಯಾನ್ಸ್ ಆಡಿ ಮಕ್ಕಳನ್ನ ಆಟ ಆಡಿಸ್ದೆ. ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಬಂದಿದ್ದರು. ಸೊ ಮಕ್ಕಳ ಜೊತೆ ರಿಲೇಟಿವ್ಸೂ ಬಂದಿದ್ದರು. ನಮ್ಮ ಯಜಮಾನ್ರು ಆಫೀಸಿಂದ ಕೊಲೀಗ್ಸೂ ಸಹ ಬಂದಿದ್ದರು. ನಮ್ಮ ಮನೆ ಓನರ್ ಅವರು ಮತ್ತು ಮೇಲೆ ಇರೋರು ತುಂಬ ಜನ ಬಂದಿದ್ದರು. ನೀವು ಈ ವ್ಲಾಗಿನ ಮುಖಾಂತರ ನೋಡ್ಬೋದು. ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಯಜಮಾನ್ರವರ ಅಣ್ಣಂದ್ರನ್ನೂ ಸಹ ಇನ್ವೈಟ್ ಮಾಡಿದ್ವಿ. ಅವ್ರಿಗೆ ಬರೋಕ್ಕಾಗಿರಲಿಲ್ಲ, ಯಾಕೆಂದರೆ ವಿಂಟರ್ ಸೀಸನ್ ಇರೋದ್ರಿಂದ ತುಂಬ ಚಳಿ ಇದೆ ಈ ಕಡೆ. ನಮ್ಮ ಮಾವನಿಗೆ ಚಳಿಗಾಲದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಸಮ್ಮರ್ ಸೀಸನಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೇ ನಾವು ನನ್ನ ನಾದಿನಿ ಮತ್ತು ಅವ್ರ ಫ್ಯಾಮ್ಲಿನೂ ಸಹ ಇನ್ವೈಟ್ ಮಾಡಿದ್ವಿ. ಅವ್ರ ಯಜಮಾನ್ರಿಗೆ ಸಂಡೇ ಮಾತ್ರ ರಜೆ ಇರೋದು. ಒಂದಿನಕ್ಕೆ ಬಂದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಮಾರ್ಚಲ್ಲಿ ಒಂದು 4 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. 2 ವರ್ಷಗಳಾದಮೇಲೆ ನಾನು ನನ್ನ ನಾದಿನಿ ಹತ್ರ ಮಾತಾಡಿದ್ದು ಫ್ರೆಂಡ್ಸ್. ಪಾಪ ನಾನು ಮಾತಾಡಿದಾಗ ಅವಳು ಚೆನ್ನಾಗಿ ಮಾತಾಡಿದ್ಲು. ನಮ್ಮಿಬ್ಬರಲ್ಲಿ ಯಾವಾಗ್ಲೂ ತುಂಬ ಜಗಳ ಆಗಿದ್ದಂತೂ ಇಲ್ಲವೇ ಇಲ್ಲ. ಬರೀ ಹಂಗೆ ಮಾತಾಡೋದು ಬಿಟ್ಬಿಡ್ತೀನಿ. ಯಾಕೆಂದರೆ ಪರ್ಸ್ನಾಲಿಟಿ ಡಿಫ್ರೆನ್ಸ್ ಇರುತ್ತೆ. ನಾವು ಅವ್ರ ಹತ್ರ ಮಾತಾಡಿಕೊಂಡು ಏನಾದರೂ ಅವ್ರಿಗೆ ಬೈಯೋದು ಅದು ಇದು ಮಾಡಿದಾಗ ಅವ್ರಿಗೂ ಹರ್ಟ್ ಆಗುತ್ತೆ. ಸುಮ್ಮನೆ ಏನಕ್ಕೆ? ಅವ್ರ ಪರ್ಸ್ನಾಲಿಟಿಗೆ ತಕ್ಕಂಗೆ ಅವ್ರು ಇರಲಿ, ನಮ್ಮ ಪರ್ಸ್ನಾಲಿಟಿಗೆ ತಕ್ಕಂಗೆ ನಾವಿರಲಿ. ಅವ್ರಿಗೂ ನಮ್ಮಿಂದ ಬೇಜಾರಾಗಬಾರ್ದು, ಅವರಿಂದ ನಮಗೂ ಬೇಜಾರಾಗಬಾರ್ದು. ಆ ಒಂದು ಮೆಂಟಾಲಿಟಿಯಿಂದ ನಾನು ಸ್ವಲ್ಪ ದೂರನೇ ಇರ್ತೀನಿ. ನಮ್ಮ ಅಕ್ಕ ತೀರೋದ್ಮೇಲೆ ನನಗನ್ನಿಸ್ತು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಸ್ಪೆಷಲಿ ನಮ್ಮ ಅತ್ತೆ ಮಾವನ ಪರಿವಾರದ ಜೊತೆ ನಾನು ಚೆನ್ನಾಗಿರಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನನ್ನ ನಾದಿನಿಗೂ ಸಹ ನಾನು ಕಾಲ್ ಮಾಡಿದೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ಲು, ಆ್ಯಟಿಟ್ಯೂಡ್ ಏನೂ ತೋರಿಸಿಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬರ್ಡೇ ದಿನ ವಿಡಿಯೋ ಕಾಲ್ ಮುಖಾಂತರ ಮಗನಿಗೆ ವಿಶ್ ಕೂಡ ಮಾಡಿದ್ರು. ನಮ್ಮ ಅತ್ತೆ ಮಾವ ಯಾವಾಗಲ ಥರನೇ ದುಡ್ಡನ್ನು ಕಳಿಸಿದ್ರು, ಮಕ್ಕಳಿಗೇನಾದರೂ ಕೊಡಿಸು ಅಂತ ಹೇಳಿಬಿಟ್ಟು. ಅದೇ ರೀತಿ ನನ್ನ ತಮ್ಮನೂ ಬೆಂಗಳೂರಿಂದ ವಿಡಿಯೋ ಕಾಲ್ ಮುಖಾಂತರ ಕಾಲ್ ಮಾಡಿ ವಿಶ್ ಮಾಡಿ ದುಡ್ಡನ್ನು ಕಳಿಸ್ದ. ಏನಾದರೂ ಶಾಪಿಂಗ್ ಮಾಡಿ ಕೊಡು, ಇಲ್ಲಾಂದರೆ ಅವ್ನಿಗೆ ಏನು ಇಷ್ಟನೋ ಅದನ್ನು ತೆಗೆದುಕೊಡು ಅಂತ ಹೇಳಿಬಿಟ್ಟು. ನಮ್ಮಿಬ್ಬರು ಮಕ್ಕಳು ತುಂಬ ಲಕ್ಕಿ ಫ್ರೆಂಡ್ಸ್. ನಮ್ಮ ಅತ್ತೆ ಮನೆ ಕಡೆಯವರು ಆಗಿರ್ಬೋದು, ನನ್ನ ತಮ್ಮ, ನಮ್ಮ ಅಪ್ಪ ಆಗಿರ್ಬೋದು, ತುಂಬ ಪ್ರೀತಿನ ತೋರಿಸ್ತಾರೆ. ದುಡ್ಡು ಕೊಟ್ರೇ ಪ್ರೀತಿ ಅಂತ ಅಲ್ಲ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ನಾವು ಖುಷಿ ಪಡೋದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ದಿರಾ ಚೆನ್ನಾಗಿರಲಿ ಅನ್ನೋ ಒಂದು ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ ಕೊಟ್ಬಿಟ್ಟು ನಮ್ಮ ಕಡೆಯಿಂದ ಇಷ್ಟು ಕೊಡ್ತಾ ಇದ್ದೀನಿ, ಮಕ್ಕಳಿಗೇನಾದರೂ ಕೊಡಿಸು ಅಂತ ಹೇಳ್ತಾರಲ್ಲ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಕೊಡ್ತಾರಲ್ಲ, ಆ ಒಂದು ಪ್ರೀತಿನ ಗಳಿಸಿರೋದು ನನ್ನ ಮಕ್ಕಳು. ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಫ್ರೆಂಡ್ಸ್. ಅದ್ರ ಜೊತೆಗೇ ಆ್ಯಸ್ ಎ ಪೇರೆಂಟ್ಸ್ ಆಗಿಬಿಟ್ಟು ನಾವು ನಮ್ಮ ಕಡೆಯಿಂದ ಫುಲ್ ಆನ್ ಎಂಜಾಯ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನಾವು ಪ್ಲ್ಯಾನ್ ಮಾಡದೇ ಇದ್ದರೆ ಯಾರೂ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ, ಯಾರೂ ಏನೂ ಕೊಡೋದಕ್ಕೆ ಆಗೋದಿಲ್ಲ. ಸೊ ನಮಗೆ ಆಸೆ ಇದೆ, ವಿ ಲವ್ ಟು ಸೆಲೆಬ್ರೇಟ್. ನಮ್ಮ ಮಕ್ಕಳ ಜೊತೆ ಮೆಮೊರೀಸ್ ಕ್ರಿಯೇಟ್ ಮಾಡೋ ಅನ್ನೋ ಆಸೆ ನಮಗಿದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಮ್ಮಿಬ್ಬರು ಮಕ್ಕಳು ಹುಟ್ಟಿದಾಗ್ಲಿಂದನೂ 1 ವರ್ಷವೂ ಸಹ ಬರ್ಡೇ ಸೆಲೆಬ್ರೇಷನ್ ಮಿಸ್ ಮಾಡಲೇ ಇಲ್ಲ. ಹೇಗಾದರೂ ಮಾಡಿಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಸ್ಪೆಷಲಿ ನನ್ನಲ್ಲಿದೆ.
ನನ್ನಲ್ಲಿ ಇರುವ ಕಾರಣದಿಂದ ನಾನು ಮೊದಲು ಪ್ಲ್ಯಾನ್ ಮಾಡ್ತೀನಿ, ಆಮೇಲೆ ನಮ್ಮ ಯಜಮಾನ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ದುಡ್ಡನ್ನು ಹೇಗೆ ಮಾಡೋದು, ಅರೇಂಜ್ ಹೆಂಗೆ ಮಾಡೋದು ಅದು ಇದು ಮಾತಾಡ್ತೀವಿ. ನಮ್ಮ ದೊಡ್ಡವ್ರ ಮನೆಯಲ್ಲಿರುವ ದೊಡ್ಡವ್ರಿಗೂ ಹೇಳ್ತೀವಿ, ಈ ಥರ ಬರ್ಡೇ ಇದೆ, ಹಂಗೆ ಹಿಂಗೆ ಬನ್ನಿ ನೀವೂ ಅಂತ. ನಮ್ಮ ಅತ್ತೆ ಮಾವ ಇವಾಗ ಸ್ವಲ್ಪ ದೂರ ಇರೋ ಕಾರಣದಿಂದ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ನಾವು ಡೆಲ್ಲಿಯಲ್ಲಿ ಇರುವಾಗ ನಮ್ಮ ಅತ್ತೆ ಮಾವ ಅವ್ರ ಜೊತೆ ಇರುವಾಗ ಎಲ್ಲ ಬರ್ಡೇ ಸೆಲೆಬ್ರೇಷನ್ಸೂ ನಾವು ಅವ್ರ ಜೊತೆನೇ ಮಾಡ್ತಿದ್ವಿ. ನನ್ನ ನಾದಿನಿ, ಅವ್ರ ಗಂಡ ಮತ್ತು ನಮ್ಮ ಅತ್ತೆ ಮಾವ ತುಂಬ ಇವ್ರ ಜೊತೆನೇ ನಾವು ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ಇವಾಗ 5 ಇಯರ್ಸ್ ಮೇಲೆ ಆಗಿದೆ ಚಂಡೀಗಢಕ್ಕೆ ಬಂದುಬಿಟ್ಟು. ನಮ್ಮಿಬ್ಬರು ಮಕ್ಕಳದ್ದು ಬರ್ಡೇನೂ ವಿಂಟರ್ ಸೀಸನಲ್ಲಿನೇ ಬೀಳೋ ಕಾರಣದಿಂದ ನಮ್ಮ ಮಾವನಿಗೆ ಎಸ್ಪೆಷಲಿ ಚಳಿಗಾಲದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಏಜ್ ಆಗ್ತಾ ಇದ್ದಂಗೆ ಚಳಿಗಾಲದಲ್ಲಿ ಸ್ವಲ್ಪ ವೀಕ್ ಆಗಿಬಿಡ್ತಾರೆ. ಸೊ ಆದ ಕಾರಣದಿಂದ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಆಶೀರ್ವಾದ ಕೊಟ್ಬಿಟ್ಟು ಪ್ರೀತಿನ ಶೇರ್ ಮಾಡ್ತಾರೆ. ಮತ್ತು ಯಾರದೇ ಬರ್ಡೇ ಇರ್ಬೋದು, ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ 10 ಸಲ ಕಾಲ್ ಮಾಡಿಬಿಟ್ಟು ಹೇಗೆ ನಡೀತಾ ಇದೆ, ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡಿದ್ದೀರಾ ಎಲ್ಲನೂ ತುಂಬ ಎಕ್ಸೈಟ್ಮೆಂಟಿಂದ ಕೇಳ್ತಾರೆ. ಸೊ ಆ ಪ್ರೀತಿನೇ ಸಾಕು. ಅವರು ದೂರ ಇದ್ರೂ ಅವ್ರು ಇಲ್ಲಿದ್ದಂಗೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಮ್ಮ ಮಾವ ಯಾವಾಗಲೂ ಹೇಳೋದು ಒಂದೇ ಫ್ರೆಂಡ್ಸ್, ನಾನು ಬಾಳಿ ಬದುಕ್ತೀನಿ ಇನ್ನೂ. ನನಗಿವಾಗ 77 ಇಯರ್ಸ್ ಓಲ್ಡು. ದೊಡ್ಡವನು ಕಾಲೇಜ್ಗೋಗಿ ಕೆಲ್ಸಕ್ಕೋಗಿ ಮದುವೆ ಆಗೋವರೆಗೂ ನಾನು ಬಾಳಿ ಬದುಕ್ತೀನಿ. ನೀವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಮಕ್ಕಳನ್ನ ಬೆಳೆಸೋ ಕಡೆ ಗಮನ ಕೊಡಿ ಅನ್ನೋ ಒಂದು ಮಾತನ್ನು ಯಾವಾಗಲೂ ಹೇಳ್ತಾರೆ. ಸೊ ನಾವೂ ದೇವರಲ್ಲಿ ಅದನ್ನೇ ಪ್ರೇ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಆದಷ್ಟು ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅವ್ರಿಗೆ ಏನು ಕೊರತೆ ಆಗದಿರೋ ಥರ ನೋಡ್ಕೊತಾ ಇದ್ದೀವಿ. ಅದೇ ರೀತಿಯೇ ನಮ್ಮ ಮಾವನಿಗೂ ಸಹ ಒಂದು ಒಳ್ಳೆ ಆಯಸ್ಸು ಕೊಟ್ಬಿಟ್ಟು ಅವ್ರ ಇಷ್ಟದಂತೆಯೇ ಅವ್ರ ಇಚ್ಛೆಯಂತೆಯೇ ಮಕ್ಕಳು ಬೆಳೆದು ಏನಾದರೂ ಸಾಧಿಸೋದನ್ನು ನೋಡಲಿ ಅನ್ನೋ ಥರ ನಾವೂ ಪ್ಲೇ ಮಾಡ್ತೀವಿ. ಸೊ ಈ ವಿಷಯದಲ್ಲಿ ನಾವು ತುಂಬ ಬ್ಲೆಸ್ಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. हाँ हाँ ठीक है ठीक है। अरे सुनो सुनो ये गुड़िया का लगाओ, ये हरियाणवी में डांस करेगी। इस सब चीज़ लगेगा। हाँ इन्हें इसका फेवरेट को गाना हरियाणवी का बता दीजिए। करो करो डांस करो, एक कैमरा पीछे करो, आप इधर कर लो। हाँ वेरी गुड, करो। और अपने फेवरेट गाने की रिक्वेस्ट मुझे दे देना, मैं डीजे मास्टर हूँ।
ಕಚ್ಚಿಕಲಿ थैंक यू आने के लिए। हेलो बेटा, हाउ आर यू? मन की ना ये फ्रेंड को ले लो। दे दो, सच्ची सुंदर बच्चा है। आपकी दे दो नहीं भैया से आएंगे बोल के यहाँ से ले लेना ब्रिगेडियर साहब आ गए। आ जाओ आ जाओ। बहुत बच्चे हैं खेल रहे हैं। अंकल कैसे हो आप? बहुत बढ़िया बढ़िया बढ़िया। बेटा आपको कौन सा गाना पसंद है? आपको कौन सा गाना पसंद है? भैया, काम साइड में कर लो। बच्चे डांस कर रहे हैं। साइड में। इसलिए दूध खा लो। पहले पानी दे दो। पानी दे दो, बॉटल दे दो। ये मेरे मौसा जी है। अंकल जी नमस्ते। बेटी है बेटी है। ನೋಡಿ ಮೊಹಾಲಿಯಿಂದ ಆಂಟಿ ಅಂಕಲ್ ಮತ್ತು ತಮ್ಮ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನನ್ನ ಮಕ್ಕಳು ಗಂಡು ಮಕ್ಕಳೆಲ್ಲನೂ PS5 ಗೇಮ್ ಆಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಫ್ರೆಂಡ್ಸ್. ನಾವು ಹೊಸದಾಗಿ ಗೇಮ್ ತಗೊಂಡಿದ್ವಲ್ಲ PS5 ಮಕ್ಳಿಗೋಸ್ಕರ, ಸೊ ಅದ್ರ ಕಡೆನೇ ನನ್ನ ಮಕ್ಳಿಗೆಲ್ಲನೂ ಇಂಟ್ರೆಸ್ಟ್ ಇತ್ತು. ಸೊ ನಾನೊಂದು ಸಲ ಆಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಸಲ ಚಾನ್ಸ್ ತಗೊಂಡು ಆಡ್ಕೊಂಡು ಬೆಡ್ರೂಮಲ್ಲೇ ಕೂತ್ಕೊಂಡಿದ್ರು. ನಾನು ಹೆಣ್ಮಕ್ಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಹೆಣ್ಮಕ್ಳಿಗೆ ಅಷ್ಟು ಈ ಥರ ಗೇಮ್ಸ್ ಎಲ್ಲನೂ ಇಷ್ಟ ಆಗಲ್ಲ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಎಲ್ಲನೂ ಇಷ್ಟ ಆಗುತ್ತೆ ಅಲ್ವಾ. ಸೊ ಅವರು ಕೋಆಪ್ರೇಟ್ ಮಾಡ್ತಿದ್ರು. ಇನ್ ಬಿಟ್ವೀನ್ ನನ್ನ ಮಕ್ಕಳನ್ನೂ ಸಹ ಕರ್ಕೊಂಡೋಗ್ಬಿಟ್ಟು ನಾನು ಡ್ಯಾನ್ಸ್ ಮಾಡಿಸ್ದೆ. ಬಟ್ ಅರ್ಧಂಬರ್ಧ ಡ್ಯಾನ್ಸ್ ಮಾಡಿಬಿಟ್ಟು ರೂಮಲ್ಲಿ ಬಂದು ಕುತ್ಕೊತಾ ಇದ್ರು. ನಾನು ಸರಿ ಹೋಗಲಿ ಬಿಡು, ಅವ್ರಿಗೇನು ಇಷ್ಟನೋ ಅದು ಮಾಡಲಿ, ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಆಗಬೇಕು, ಸಿಗಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೆ. ನಂತರ ಒಂದೆರಡು ಗೇಮ್ಸ್ನೂ ಸಹ ನಾನು ಆಡಿಸ್ದೆ ಫ್ರೆಂಡ್ಸ್. ನಾನು ಗೇಮ್ಸ್ನ ಪ್ಲೇ ಮಾಡಿಸುವಾಗ ಯಾರೂ ವೀಡಿಯೋ ಮಾಡಲಿಲ್ಲ. ನನ್ನ ಮೊಬೈಲೂ ಸಹ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಆದ ಕಾರಣದಿಂದ
ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಲಾಸ್ಟಲ್ಲಿ ಫೈನಲಾಗಿ ನಾವು ಇವಾಗ ಕೇಕ್ ಕಟ್ ಮಾಡಿಸೋದನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಎಲ್ರೂ ಕವರ್ ಮಾಡಬೇಕು, ಯಾರನ್ನೂ ಮಿಸ್ ಮಾಡಬಾರ್ದು, ಅವಾಯ್ಡ್ ಮಾಡಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ತುಂಬ ಫೋಕಸ್ ಮಾಡ್ತಿದ್ದೆ. ಯಾಕಂದರೆ ತುಂಬ ದೂರದಿಂದನೂ ಸಹ ಮಕ್ಕಳು ಬಂದಿದ್ದರು. ಅವ್ರು ಬಂದ ಮೇಲೆ ನಾವು ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡಿಬಿಟ್ರೆ, ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡದೇ ಇದ್ದಾಗ ಅವ್ರಿಗೂ ಬೇಜಾರಾಗುತ್ತೆ. ಆಲ್ಮೋಸ್ಟು ಒಂದು 15 ಕಿಲೋಮೀಟರ್ಸಿಂದನೂ ಸಹ ಇಬ್ಬರು ಮಕ್ಕಳು ಬಂದರು ಫ್ರೆಂಡ್ಸ್. ಅವ್ರ ಪೇರೆಂಟ್ಸು ಕಾರಲ್ಲಿ ಬಂದುಬಿಟ್ಟು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದರು. ಸೊ ಅದಕ್ಕೆ ನನ್ನ ಕಡೆಯಿಂದ ಆದಷ್ಟು ಹಾನೆಸ್ಟಾಗಿ ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದೆ. ನಮ್ಮ ಯಜಮಾನ್ರು ಕೂಡ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಎಲ್ಲ ಮಕ್ಕಳ ಜೊತೆನೂ ಚೆನ್ನಾಗಿ ಮಾತಾಡಿ ಬೇಕಂತಲೇ ಕಾಮಿಡಿ ಮಾಡಿ ಕಾಳು ಎಳೀತಾರೆ. ಸೊ ಆ ರೀತಿ ಒಂದು ಫನ್ ಫ್ಯಾಕ್ಟರ್ಸ್ನ ನಮ್ಮ ಯಜಮಾನ್ರು ಮಾಡ್ತಾರೆ. ಅದರಿಂದ ಮಕ್ಕಳು ಸಹ ತುಂಬ ಖುಷಿ ಪಡ್ತಾರೆ. ಮತ್ತು ದೊಡ್ಡ ಮಗ ಎಲ್ರಿಗೂ ಸ್ನ್ಯಾಕ್ಸ್ನ ಸರ್ವ್ ಮಾಡ್ತಿದ್ದ. ಚಿಪ್ಸ್ ಆಗಿರ್ಬೋದು, ಬಿಸ್ಕುಟ್ಸ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಮತ್ತು ಚಾಕ್ಲೇಟ್ಸ್ ಆಗಿರ್ಬೋದು. ಅದಲ್ದಿರ ಯಾವ್ಯಾವ ಮಕ್ಕಳಿಗೆ ಗೇಮ್ ಆಡಬೇಕು ಅನ್ನೋ ಆಸೆ ಇತ್ತೋ ಅವ್ರಿಗೆಲ್ರಿಗೂ ಒಂದೊಂದು ಚಾನ್ಸ್ ಕೊಡಿಸ್ತಾ ರೂಮಲ್ಲಿದ್ದು ಅದನ್ನು ಅಬ್ಸರ್ವ್ ಮಾಡ್ತಿದ್ದ. ಅವನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಜವಾಬ್ದಾರಿಯಿಂದ ನಡೆಸ್ಕೊಟ್ಟ. आराम से हाँ जी, तुझे थप्पड़ पड़ेगा. रुपिंदर भैया इसको बिठाना पप्पू. हाँ वेरी गुड. अभी केक कट करेंगे. तुम दोनों एक साथ खड़े हो जाओ. भैया आ जाओ. ना चलो जल्दी करो. अर्गुन भी ब्लॉक करेंगे, ठीक है? चलो हाँ सारे बच्चे कर लेंगे. सारे बच्चे वो तो जलाओ ना. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಸೆರೆಮನಿನೂ ಸಹ ಆಯಿತು. ಆ್ಯಕ್ಚುಲಿ ವ್ಲಾಗು ಮೋರ್ ದೆನ್ 45 ಮಿನಿಟ್ಸ್ ಡ್ಯೂರೇಷನ್ವರೆಗೂ ಬರ್ತಾಯಿತ್ತು. ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ವಾಯ್ಸ್ ಓವರ್ ಕೊಡೋದಕ್ಕೂ ಸಹ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಆದ ಕಾರಣದಿಂದ ನಾನು ಡ್ಯೂರೇಷನ್ನ ಕಡಿಮೆ ಮಾಡಿದೆ. ಬಟ್ ಭಾಳಷ್ಟು ಕ್ಲಿಪ್ಪಿಂಗ್ಸ್ ಇನ್ನೂ ಇದೆ. ಬೇಕಾದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಕಳು ಸೂಪರಾಗಿ ಎಂಜಾಯ್ ಮಾಡಿ ಕೇಕ್ ಕಟ್ಟಿಂಗ್ ಸೆರೆಮನಿನ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಕೇಕೂ ಸಹ ತುಂಬ ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ಒಂದು ಚಾಕ್ಲೇಟ್ ಕೇಕು, ಇನ್ನೊಂದು ಪೈನಾಪಲ್ ಕೇಕ್ನ ನಾವು ಆರ್ಡ್ರ್ ಮಾಡಿದ್ವಿ. ನಂತರ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೇ ಗಾರ್ಲಿಕ್ ಬ್ರೆಡ್ಡೂ ಸಹ ಆರ್ಡ್ರ್ ಮಾಡಿದ್ವಿ. ಮನೆಯಲ್ಲಿ ನಾನು ನಾನ್ ವೆಜ್ ಮಾಡಿದ್ದೆ. ಅದನ್ನು ಏನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಮಕ್ಕಳು ಆಲ್ಮೋಸ್ಟ್ 90% ಮಕ್ಕಳು ವೆಜಿಟೇರಿಯನ್ಸು. ಸೊ ಅದು ಅವರೆಲ್ಲನೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನನೇ ಡೆಕೋರೇಷನ್ ಮಾಡೋದಕ್ಕಿಂತ ಮುಂಚೆನೇ ನಾನ್ ವೆಜ್ ಗ್ರೇವಿ ಮತ್ತು ಫ್ರೈ ಎಲ್ಲನೂ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರವರ ಕೊಲೀಗ್ಸ್ ನೋಡಿ ಬಂದಿದ್ದಾರಲ್ಲ, ಅವರು ಪಿಜ್ಜಾ ಸರ್ವ್ ಮಾಡ್ತಾಯಿದ್ದಾರೆ. ಅವರು ನಾನ್ ವೆಜಿಟೇರಿಯನ್ಸು, ಮತ್ತು ನಾವೂ ಸಹ ನಾನ್ ವೆಜ್ ತಿಂತೀವಿ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಮಾಡಿ ಇಟ್ಬಿಟ್ಟಿದ್ದೆ. ಮಕ್ಕಳಿಗೆ ಈ ರೀತಿಯ ಪಿಜ್ಜಾ ಬರ್ಗರ್ ಎಲ್ಲನೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತರಿಸಿದ್ದು. ನನ್ನ ಮಗನೂ ಯಾರ್ಯಾರು ಬರ್ಡೇ ಅಟೆಂಡ್ ಮಾಡ್ದ ಇಲ್ಲಿಯವರೆಗೂ ಅವರೆಲ್ಲನೂ ಇದೇ ರೀತಿಯ ಸ್ನ್ಯಾಕ್ಸೇ ಸರ್ವ್ ಮಾಡ್ತಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಸುಮ್ಮನೆ ಮನೆಯಲ್ಲೆಲ್ಲನೂ ಪಾಸ್ತಾ ಅದೆಲ್ಲನೂ ಮಾಡೋಕ್ಕೆ ಹೋಗಬೇಡ, ನಾವು ಪಿಜ್ಜಾ ತರಿಸೋಣ ಇಲ್ಲಾಂದರೆ ಬರ್ಗರ್ ತರಿಸೋಣ ಅಂತ ಆಪ್ಷನ್ ಕೊಟ್ಟಿದ್ದರು. ನಾನು ಸರಿ ಅಂತ ಹೇಳಿದ್ದೆ. ಇಲ್ಲ ಅಂದರೆ ನನ್ನ ಮೈಂಡಲ್ಲಿ ಏನಿತ್ತು ಗೊತ್ತಾ, ಪಾಸ್ತಾ ಮತ್ತು ಸ್ಯಾಂಡ್ವಿಚ್ ಸ್ನ್ಯಾಕ್ಸ್ ಆಗಿ ಸರ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಯಜಮಾನ್ರು ಬೇಡ ಅಂತ ಹೇಳಿದ್ರು. ಯಾಕಂದರೆ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೆ. ಮನೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಮತ್ತು ನಾನ್ ವೆಜ್ ಪ್ರಿಪ್ರೇಷನ್ ಆಗಿರ್ಬೋದು, ದೇವ್ರ ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ಪೂಜೆ ಮಾಡೋದಾಗಿರ್ಬೋದು, ಮಗನ್ನ ರೆಡಿ ಮಾಡೋದಾಗಿರ್ಬೋದು,
ಚಿಕ್ಕ ಪುಟ್ಟದ್ದು ಮನೆಯಲ್ಲಿ ನೋಡಬೇಕಾಗಿ ಬರುತ್ತೆ, ಯಾರನ್ನಾದ್ರೂ ನಾವು ಇನ್ವೈಟ್ ಮಾಡ್ತಿದ್ದೀವಿ ಅಂತ ಅಂದಾಗ. ಸೊ ಈ ವಿಷಯದಲ್ಲಿ, ಈ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿದ್ದಾಗ ನಮ್ಮ ಯಜಮಾನ್ರು ತುಂಬ ಟಯರ್ಡ್ ಆಗಿಬಿಡ್ತೀಯಾ, ಸುಮ್ಮನೆ ಏನಕ್ಕೆ ಇಷ್ಟು ಜನ ಮಕ್ಕಳಿಗೆ ಹೆಂಗೆ ನೀನು ಕುಕ್ಕಿಂಗ್ ಮಾಡ್ತೀಯಾ, ಬೇಡ ಪಿಜ್ಜಾ ಆರ್ಡ್ರ್ ಮಾಡ್ತೀನಿ, ಇಲ್ಲಾಂದರೆ ಬರ್ಗರ್ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂತ ಅಂದೆ. ಸೊ ಫೈನಲಾಗಿ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಆರ್ಡ್ರ್ ಮಾಡಿದ್ರು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೇ ರಿಟರ್ನ್ ಗಿಫ್ಟ್ಸೂ ಸಹ ಇವಾಗ ಕೊಡ್ತಾಯಿದ್ದಾರೆ. ಇಬ್ಬರು ಹೆಣ್ಮಕ್ಳನ್ನ ಬಿಟ್ಬಿಟ್ಟು ಎಲ್ಲ ಮಕ್ಳಿಗೂ ರಿಟರ್ನ್ ಗಿಫ್ಟ್ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ನಾವು ಬ್ಲೂ ಥೀಮ್ದು ರಿಟರ್ನ್ ಗಿಫ್ಟ್ ಕೊಟ್ವಲ್ಲ, ಸೊ ಅದಕ್ಕೆ ಅವ್ರಿಗೆ ಪಿಂಕ್ ಬೇಕು ಅಂತ ಹೇಳಿದ್ರು. ನಾವು ಗರ್ಲ್ಸು, ನಮಗೆ ಪಿಂಕ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಸರಿ, ನಾನು ನಿಮಗೆ ನಾಳೆ ತೆಗೆದು ಕೊಡ್ತೀನಿ, ಸಾರಿ ಇವತ್ತು ನಮ್ಮ ಹತ್ರ ಇರೋದು ಬ್ಲೂವೇ, ನಿಮಗೆ ಬೇಡ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ತಮ್ಮನಿಗೆ ಕೊಟ್ಬಿಡು, ನಾಳೆ ನಿಮಗೆ ಪಿಂಕ್ ಕಲರ್ದು ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡಿ ಅವ್ರಿಗೂ ಸಹ ಖುಷಿ ಪಡಿಸಿ ಮನೆಗೆ ಕಳಿಸ್ದೆ. ಸೊ ಈ ರೀತಿ ಮಕ್ಕಳು ಸಹ ತುಂಬ ಡಿಮ್ಯಾಂಡಿಂಗ್ ಆಗಿರ್ತಾರೆ. ಮಕ್ಳಿಗೆ ತಕ್ಕಂಗೆ ನಾವೂ ಆ್ಯಕ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಹೀಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.